ಅನಿತಾ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನೀವು ಇಷ್ಟು ವರ್ಷ ನೋಡಿದ ಅಮ್ಮ, ಆ ಅಮ್ಮನ ಹೇಗೆ ನೆನೆಸ್ಕೊತೀರಿ ಮೇಡಮ್? ಅಮ್ಮ ನನಗೆ ಮನೆಯ ವಿಷಯ ಬಂದಾಗ ಅಮ್ಮನೇ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಿದ್ದು. ನಮ್ಮ ಮಾವನವ್ರು ಏನಿದ್ರು ರಾಜಕೀಯವಾಗಿ ಅವರು ಬ್ಯುಸಿಯಾಗಿರ್ತಿದ್ರು. ಮನೆ ವಿಚಾರ, ಮಕ್ಕಳು ಮೊಮ್ಮಕ್ಕಳು ಎಲ್ಲರ ವಿಚಾರಕ್ಕೆ ಬಂದಾಗ ನಮ್ಮ ಅತ್ತೆಯವರೇ ಎಲ್ಲ ಆಸಕ್ತಿ ತೋರಿಸಿ ಎಲ್ಲರೂ ನೋಡ್ಕೋತಾ ಇದ್ರು. ಒಂದು ಹಬ್ಬ ಹರಿದಿನ ಬಂತು ಅಂದರೆ ಎಲ್ರಿಗೂ ಮೊಮ್ಮಕ್ಕಳಿಗೆಲ್ಲ ಬಟ್ಟೆ ತರಿಸ್ಕೊಡೋದು, ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ಅಂಥದ್ದು ಇರ್ಬೋದು ಹಬ್ಬದ ದಿವಸ. ಹೀಗೆ ಎಲ್ಲ ಅಮ್ಮನೇ ಪ್ಲ್ಯಾನ್ ಮಾಡ್ತಾಯಿದ್ರು. ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಅದು ವಿಶೇಷವಾಗಿ ನನಗೆ ಭಾಳ ಬೇಜಾರಾಗೋದು ಅಂದರೆ ಗೌರಿ ಹಬ್ಬ ನಾವು ಸ್ವಲ್ಪ ಭಾಳ ಸ್ಪೆಷಲಾಗಿ ಮಾಡ್ತೀವಿ. ಗೌರಿ ಗಣೇಶ ಹಬ್ಬ, ಗೌರಿ ಹಬ್ಬದಲ್ಲಿ ನಾನು ಅವ್ರಿಗೆ ಸೀರೆ ತೊಗೊಂಡೋಗಿ ಕೊಡ್ತಾಯಿದ್ದೆ ಪ್ರತಿ ವರ್ಷ. ನನಗೆ ಹಸಿರು ಸೀರೆನೇ ಬೇಕು, ಹಸಿರು ಕಂಚಿ ಸೀರೆ ಅಂದರೆ ಭಾಳ ಇಷ್ಟ ಅವ್ರಿಗೆ. ಅದು ಬೇಕು ಅಂಥೇಳಿ ಕೇಳೋರು. ಹಾಗಾಗಿ ನಾನು 3 ತಿಂಗಳಿಗೆ ಮುಂಚೆನೇ ಅದು ಅವ್ರಿಗೋಸ್ಕರ ನೋಡಿ ಅವ್ರಿಗೆ ಇಷ್ಟ ಆಗುವಂಥದ್ದು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಕೊಡ್ತಾಯಿದ್ದೆ. ಭಾಳ ಸಂತೋಷ ಪಡ್ತಾಯಿದ್ರು. ನಾವೆಲ್ಲ ಮಿಸ್ ಮಾಡ್ಕೋತೀವಿ. ಈಗ ಹಬ್ಬ ಹರಿದಿನದಲ್ಲಿ ಅವ್ರ ನೆನಪು ಭಾಳ ಕಾಡುತ್ತೆ ನಮಗೆ ಮುಂದೆ. ಅಂದರೆ ನೀವು ಒಟ್ಟಿಗೆ ಇದ್ದಾಗಿನ ಅಮ್ಮನಿಗೂ ಅಥವಾ ಈಗ ನೀವು ಎಲ್ಲರೂ ಅಣ್ಣ ತಮ್ಮೆಲ್ಲ ಬೇರೆ ಬೇರೆ ಆದ ನಂತರದಿಂದ ಏನು ಆ ಪ್ರೀತಿ ವಾತ್ಸಲ್ಯದಲ್ಲಿ ಅಥವಾ ಕಾಳಜಿ ಜಾಸ್ತಿ ಯಾವ ಥರ ಇರ್ತಿತ್ತು? ಕಾಳಜಿಯಲ್ಲಿ ಏನು ವ್ಯತ್ಯಾಸನೇ ಇರಲಿಲ್ಲ. ಮದುವೆ ಆದಾಗಿಂದ ಹೇಗಿತ್ತು ಹಾಗೆ ನೋಡೋಕ್ಕೋರೆ ಇನ್ನೂ ಜಾಸ್ತಿನೇ ಆಯಿತು. ಏಜ್ ಆಗ್ತಾ ಅವ್ರು ಇನ್ನೂ ಹೆಚ್ಚಿಗೆ ಕಾಳಜಿ ತೋರಿಸಿದ್ದಾರೆ ನಮ್ಮಗಳ ಮೇಲೆ. ನನ್ನ ಮೊಮ್ಮಗ ಅವಿಯಾನ್ ಬಗ್ಗೆ ಅಂತೂ ಭಾಳ ಪ್ರೀತಿ. ಅವನ ಬಗ್ಗೆ ತುಂಬ ಇಷ್ಟಪಡೋರು. ಅವನು ಭಾಳ ಮಾತುಗಾರ ನನ್ನ ಮೊಮ್ಮಗ. ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಮೊಮ್ಮಗ. ಇಷ್ಟು ವಯಸ್ಸಿಗೆ ಇಷ್ಟು ಮಕ್ಕಳು ಯಾರೂ ಇಷ್ಟೊಂದು ಚೆನ್ನಾಗಿ ಮಾತಾಡಲ್ಲ, ನಾನು ನೋಡೇ ಇಲ್ಲ ಅಂತೇಳಿ ಅವನ ಕಂಡ್ರೆ ಭಾಳ ಪ್ರೀತಿ ಇತ್ತು.